ಬೀಗ್ರೆ ಹಾಗೆಲ್ಲ ನಂಬಿಕೆ ಕಳ್ಕೊಬೇಡಿ. ನಮ್ ವಿಶ್ವರೂಪನು ಹೋಗಿದ್ದಾನೆ ಲೀಲಾನ್ ಹುಡ್ಕೊಂಡ್ ಬರ್ತೀನಿ ಅಂತ. ದೇವ್ರು ಯಾವ್ದೋ ಒಂದ್ ದಾರಿ ತೋರಿಸ್ತಾನೆ. ನಮ್ದವ್ರ ಕೈ ಬಿಡೋದಿಲ್ಲ ಅವನು. ನಾನು ಯಾವತ್ತೂ ಒಂದಿನ ಈಗ ಬೀದಿ ಬೀದಿ ಅಲ್ಕೊಂಡು ನನ್ನ ಮಗಳನ್ನ ಹುಡುಕ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲಮ್ಮ. ಇದ್ದ ಜಾಗದಲ್ಲೇ ಬೇರೆಯವರ ಸಮಸ್ಯೆಯನ್ನ ಪರಿಹರಿಸಿ ಮುಂದಿನ ಹೆಜ್ಜೆ ಇಡುವಂತ ಹೆಣ್ಮಗಳು. ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂದ್ರೆ ಆ ಜೀವ ಇನ್ನೆಷ್ಟು ನೊಂದ್ಕೊಂಡಿರ್ಬೇಡ, ಕಳ್ಳು ಕಿತ್ತು ಬರೋ ಹಾಗಾಗುತ್ತಮ್ಮ. ಬಿಗ್ರೆ ಹಾಗೆಲ್ಲ ಮಾತಾಡ್ಬೇಡಿಪ್ಪ. ನೀವ್ ಹಾಗೆ ಮಾತಾಡಿದ್ರೆ ನನಗ್ ನಾನೇ ಪಾಪಿ ಅನ್ಸಕ್ ಶುರುವಾಗ್ಬಿಡುತ್ತೆ. ನನ್ ಸೊಸೆ ಸಿಗ್ತಾಳೆ, ನೀವು ನಂಬಿಕೆ ಇಟ್ಕೊಡಿ. ಆಗ್ಲಮ್ಮ, ನಾ ಹುಡುಕ್ತೀನಿ, ನನ್ನ ಮಗಳನ್ನ ನಾನು ಹುಡುಕ್ತೀನಿ. ಸಿಗ್ತಾಳೆ ಅನ್ನೋ ನಂಬಿಕೆಯಲ್ಲೇ ಹುಡುಕ್ತೀನಿ. ಉಳಿದಿದ್ದೆಲ್ಲ ಭಗವಂತನ ಮೇಲೆ ಹಾಕ್ತೀನಮ್ಮ. ಪಾಪ ಹೆತ್ತ ತಂದೆ ಎಷ್ಟು ನೊಂದ್ಕೊಂಡ್ಬಿಟ್ಟಿದ್ದಾರೆ. ಅಜ್ಜಿ ಅಜ್ಜಿ ಅಂತ ಬಾಯ್ ತುಂಬಾ ಕರೀತಿದ್ಲು ಅವಳು. ಅವಳನ್ನ ಅಪಾರ್ಥ ಮಾಡ್ಕೊಂಡು ಅನರ್ಥ ಮಾಡ್ಬಿಟ್ನಲ್ಲ ನಾನು. ಓ ಅಮ್ಮ, ಎಂತ ಕೆಲಸ ಮಾಡ್ಬಿಟ್ಟೆ ನಾನು. ಎಷ್ಟು ನೊಂದಿರ್ಬೇಡ ಅಲ್ಲಿಲ್ಲ. ಸಣ್ಣ ಪುಟ್ಟದನ್ನೆಲ್ಲ ಬಂದು ನನ್ನ ಹತ್ರ ಹಂಚ್ಕೋತಿತ್ತು ಆ ಹುಡುಗಿ. ಇವತ್ತು ಕೇಳ್ದೆ ಮನೆ ಬಿಟ್ಟು ಹೋಗಿದ್ದಾಳೆ ಅಂತಂದ್ರೆ ಅವಳಿಗೆ ಎಷ್ಟು ನೋವಾಗಿದೆ ಅನ್ನೋದನ್ನ ಅಂದಾಜು ಮಾಡೋಕ್ಕಾಗಲ್ಲ. ಕಂದಲ್ಲಿಲ್ಲ, ಎಲ್ಲಿದ್ದೀಯಮ್ಮ? ಏನ್ ಮಾಡ್ತಿದ್ದೀಯಮ್ಮ? ಏನಮ್ಮ? ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಯಾಕಮ್ಮ ಅಳ್ತಿರೋದು? ಏನಾದ್ರೂ ತೊಂದರೆ ಆಯ್ತಾ? ತುಂಬಾ ಹೊತ್ತಿಂದ ಇಲ್ಲೇ ಇದೆಯಲ್ಲಮ್ಮ, ಯಾರಿಗೋಸ್ಕರ ಏನಾದ್ರೂ ಕಾಯ್ತಾ ಇದೆಯಾ? ಮತ್ತೆ ನೀನ್ ಕರ್ಕೊಂಡು ಹೋಗಕ್ಕೆ ಯಾರಾದ್ರೂ ಬರ್ತಾರಾ? ನೀನು ಯಾರಿಗೂ ಕಾಯ್ತಾ ಅಲ್ಲ, ನಿನ್ಗೋಸ್ಕರ ಯಾರು ಬರಲ್ಲ ಅಂದ್ರೆ ಮತ್ತೆ ಇಲ್ಲಿದ್ದೇನಮ್ಮ ಮಾಡ್ತೀಯಾ? ಜೀವನದಲ್ಲಿ ದಾರಿ ಕಾಣದೆ ಇದ್ದಾಗ ದಾರಿ ತೋರ್ಸೋನು ದೇವ್ರೆ ಅಲ್ವಾ? ಅದಕ್ಕೆ ಅವನ್ ದಾರಿನೇ ಕಾಯ್ತಾ ಇದ್ದೀನಿ. ನೋಡಮ್ಮ, ನಿನ್ ನಡೆ ನುಡಿ, ನೀನ್ ಹಾಕ್ತಿರೋ ಕಣ್ಣೀರು ಇದನ್ನೆಲ್ಲ ನೋಡ್ತಾ ಇದ್ರೆ ನೀನು ಜೀವನದಲ್ಲಿ ಸೋತಿದ್ಯಾ ಅನ್ಸುತ್ತೆ. ಏನು ಚಿಂತೆ ಮಾಡಬೇಡ, ದೃಢವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಮ್ಮ, ಎಲ್ಲ ಸರಿ ಹೋಗುತ್ತೆ. ನೋಡಮ್ಮ, ಒಂದೇ ಒಂದು ಮಾತು, ಆಗ್ಲೇ ಕತ್ಲಾಗಿದೆ, ಇಷ್ಟೊತ್ತಲ್ಲ ಇಲ್ಲಿ ಇರಬಾರ್ದು, ನೀನು ಹೊರಟ್ಬಿಡಮ್ಮ. ದೇವಸ್ಥಾನ ಕ್ಲೋಸ್ ಆಗಿದೆ, ಆವರಣನೆಲ್ಲ ಶುದ್ಧ ಮಾಡಬೇಕು, ಸಮಯ ಬೇರೆ ಆಗ್ತಾ ಇದೆ, ದಯವಿಟ್ಟು ಹೊರಟ್ಬಿಡಮ್ಮ. ಏನ್ ಗೊತ್ತು? ನೀವು ಏನ್ ಯೋಚನೆ ಮಾಡ್ತಿದ್ದೀರೋ ಅದನ್ನೇ ಮಾತಾಡ್ತಿದ್ದೀನಿ ಮೇಡಮ್. ಇಲ್ಲ ಮೇಡಮ್, ಈ ಮನೆ ಕಾಲಿಟ್ಟು ಮೊದಲನೇ ದಿನದಿಂದ ಅವರು ಹೊಸಲು ದಾಟಿ ಹೋಗೋವರೆಗೂ ಎಲ್ಲ ವಿಷಯನೂ ನಮ್ಗೆ ಗೊತ್ತು. ಯಾರ್ಯಾರು ಯಾವ್ಯಾವ ರೀತಿ ಟಾರ್ಚರ್ ಕೊಟ್ಟಿದ್ದೀರಿ ಅಂತಾನು ನಂಗೆ ತುಂಬ ಚೆನ್ನಾಗಿ ಗೊತ್ತು ಮೇಡಮ್. ಆದರೂ ಸತ್ಯನ ಮುಚ್ಚಿಟ್ಟು, ಭಾವನೆಗಳನ್ನು ಕಟ್ಟಿಟ್ಟು, ನಾಲ್ಗಿನ ಬಚ್ಚಿಟ್ಟು ಸುಮ್ಮನೆ ಇದ್ದೆ. ಯಾಕೆ ಗೊತ್ತಾ ಮೇಡಮ್, ನೀವೆಲ್ಲ ನನಗೆ ದಣಿಗಳು, ನಂಗೆ ಅನ್ನ ಹಾಕಿದ್ದೀರಾ. ಇವತ್ತು ನಾನು ಈ ಮನೇಲಿ ನಿಂತ್ಕೊಂಡು ಇಷ್ಟೆಲ್ಲ ಮಾತಾಡ್ತಿದ್ದೀನಿ ಅಂದರೆ, ನನಗೆ ನನ್ನದೇ ಆದ ಜೀವನ ಇದೆ ಅಂದರೆ ಅದಕ್ಕೆ ಕಾರಣ ನೀವೇ ಅಲ್ಲ. ಆ ಒಂದು ಋಣಕ್ಕೋಸ್ಕರ ಮಾತ್ರ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀನಿ ಮೇಡಮ್. ಆದರೆ ಇವತ್ತು ಲೀಲಾ ಮೇಡಮ್ ಅವರು ಮನೆ ಬಿಟ್ಟು ಹೋಗ್ಬೇಕನ್ನೋ ಕೆಟ್ಟ ನಿರ್ಧಾರ ತಗೊಂಡು ಯಾರಿಗೂ ಕಾಣ್ತಿರೋ ಥರ ಹೋಗ್ಬಿಟ್ಟಿದ್ದಾರೆ ಅಂದರೆ ನಾನು ಸುಮ್ಮನೆ ಇರೋಕ್ಕಾಗಲ್ಲ ಮೇಡಮ್. ಹಾಗಂತ ನಾನು ಸುಮ್ಮನೆ ಇದ್ರೆ ನನ್ನ ಆತ್ಮಸಾಕ್ಷಿನೇ ನಂಗೆ ಚಪ್ಪಲಿ ತಗೊಂಡು ಹೊಡೆಯುತ್ತೆ ಮೇಡಮ್. ಪಾಪ ನಮ್ಮ ಬಾಸ್ ಮಗುವಿನಂತ ಮನಸ್ಸಿರೋರು, ಅವ್ರನ್ನ ಹೇಗೆ ಬೇಕೋ ಹಾಗೆ ಉಪಯೋಗಿಸ್ತಿರೋರು ನೀವು. ಇದನ್ನ ನಾನು ಬಾಸ್ ಹತ್ರ ಡೈರೆಕ್ಟ್ ಆಗಿ ಹೇಳ್ಬೋದು.
ಆದರೆ ಆವಾಗಲೇ ಹೇಳಿದೆ ಅಲ್ವಾ ಮೇಡಮ್, ಅಣ್ಣದ ಋಣ ಅಂತ. ಆ ಋಣ ನನ್ನನ್ನು ಹೇಳಕ್ಕೆ ಬಿಡ್ತಿಲ್ಲ. ಅಕಸ್ಮಾತ್ ಲೀಲಾ ಮೇಡಮ್ ಏನಾದರೂ ಆದರೆ ನಾನು ಮಾತ್ರ ಸುಮ್ಮನೆ ಇರ್ತೀನಿ ಅಂತ ನೀವು ಅನ್ಕೋಬೇಡಿ ಮೇಡಮ್. ಇಷ್ಟೆಲ್ಲ ಹೇಳಿದ ಮೇಲೆ ನೀವು ಬದಲಾಗ್ತೀರ ಅನ್ನೋ ಸಣ್ಣ ಆಸೆ ಇದೆ. ಆಗಲ್ಲ ಅನ್ನೋ ನಂಬಿಕೆ ದೊಡ್ಡದಾಗಿದೆ ಮೇಡಮ್. ಇಷ್ಟೇ ಹೇಳಬೇಕಿತ್ತು. ಮೇಡಮ್ನ ನೋಡಿದ್ರೆ ಸಂಕಟ ಆಗುತ್ತೆ. ಆ ಸಂಕಟ ಇಷ್ಟೆಲ್ಲ ಮಾತಾಡುತ್ತೋ ಅಷ್ಟೇ. ಬರ್ತೀನಿ ಮೇಡಮ್. ಬಾಲ ಮುದ್ರಕೊಂಡಿರ್ಬೇಕಾಗಿರೋ ವಿಶ್ವರೂಪು ಲೀಲಾ ಪರವಾಗಿ ಬಂದು ಮಾತಾಡ್ತಾನೆ, ನನ್ನನ್ನೇ ಥ್ರೆಟ್ ಮಾಡ್ತಾನೆ ಅಂದ್ರೆ ಈ ವಿಷಯ ಯಾವತ್ತಿದ್ರೂ ಡೇಂಜರ್. ವಿಷಯ ಏಜೆವರೆಗೂ ಹೋಗ್ಬೋದು. ಮುಂದೊಂದಿನ ಅಂತ ಸಿಚುವೇಶನ್ ಬಂದ್ರೆ ಅದನ್ನ ಎದುರಿಸೋ ಅಷ್ಟು ಮಟ್ಟಿಗೆ ನಾನು ಪ್ರಿಪೇರ್ ಆಗಿರ್ಬೇಕು. ಥ್ಯಾಂಕ್ಸ್ ವಿಶ್ವರೂಪ್, ಈ ವಿಷಯನ ನನ್ನ ಹತ್ರ ಬಂದು ಹೇಳಿದ್ದಕ್ಕೆ. ಇವನು ಎಷ್ಟೋ ಜನಕ್ಕೆ ಎಷ್ಟೆಷ್ಟೋ ಕಷ್ಟಗಳಿಗೆ ತಕ್ಕನಾದ ಉತ್ತರ ಕೊಟ್ಟಿದ್ದಾನೆ. ಅಂಥದ್ರಲ್ಲಿ ಈ ಸಾಯೋ ಮುದುಕಿ ಕಷ್ಟದಲ್ಲಿದ್ದಾಳೆ ಅಂತಂದ್ರೆ ಉತ್ತರ ಕೊಡದೇ ಇರ್ತಾನ? ಈಗೇನ್ ನೀನ್ ಹಚ್ತೀಯೋ ಇಲ್ವೋ? ಲೀಲಾ, ಲೀಲಾ, ಇಲ್ಲ ಇದೆಯೇನಮ್ಮ? ಲೀಲಾ, ಪುರೋಹಿತ್ರೆ, ಏನಾಯ್ತು ಸ್ವಾಮಿ? ಇದು ನನ್ನ ಮಗಳ ಫೋನು. ಅವಳಿಲ್ಲಿ ಬಂದಿದ್ಲ, ನೋಡಿದ್ರ? ಹೌದು, ನೋಡಿದೆ. ತುಂಬಾ ಬೇಜಾರಿದ್ಲು. ಆಕೆ ಹಾವ ಬಾವ ಹಾಕಿದ ಕಣ್ಣೀರನ್ನ ನೋಡ್ತಿದ್ರೆ ಬೇರೆನೇ ಅನ್ನಿಸ್ತಿತ್ತು. ಬೇಗೋಗಿ ನೋಡಿ, ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅಷ್ಟು ದೊಡ್ಡ ಮಗಳನ್ನೇ ನೀವು ಕಳ್ಕೋಬೇಕಾಗತ್ತೆ. ಅವಳು ಹೋಗಿ ಎಷ್ಟೊತ್ತಾಯ್ತು? ತುಂಬಾ ಹೊತ್ತೇನಾಗಿಲ್ಲ, ಒಂದ್ 5 ನಿಮಿಷ ಆಗಿರ್ಬೋದು ಅಷ್ಟೇ. ಇಲ್ಲೆಲ್ಲ ಇರ್ಬೋದು, ಹೋಗಿ ಹುಡುಕ್ ನೋಡಿ. ಲೀಲಾ, ಲೀಲಾ ಎಲ್ಲಿದ್ಯಮ್ಮ? ಅಜ್ಜಿ ಸಾಕಜ್ಜಿ, ದಯವಿಟ್ಟು ನಿಲ್ಸಿ. ಈ ಭಗವಂತ ನನ್ಗೆ ಉತ್ತರ ಕೊಡೋವರೆಗೂ ನನ್ ಜೀವ ಹೋದ್ರೂ ನಿಲ್ಸಲ್ಲ. ಏನೇ ಇದಲ್ಲ ಚುಕ್ಕಿ, ಪ್ಲೀಸ್ ಕಣೆ, ಈ ತರ ಎಲ್ಲ ಮಾಡ್ಕೋಬೇಡ ಪ್ಲೀಸ್. ಅಪ್ಪ ನಾನೇನ್ ಕೇಳ್ದೆ ತಾನೆ, ಒತ್ತಾಯ ಮಾಡಿ ಕರ್ಕೊಂಡ್ ಬರ್ಬೇಡ ಅಂತ. ನೋಡ್ದ್ಯಾ ಏನಾಗ್ತಿದೆ ಅಂತ? ಚುಕ್ಕಿ ಪ್ಲೀಸ್ ಕಣೆ, ಏನು ಮಾಡ್ಕೋಬೇಡ.
ನಿಮ್ಮಿಬ್ರಲ್ಲಿ ಒಬ್ರಿಗೆ ಏನಾದ್ರೂ ಆದ್ರೆ ತುಂಬಾ ನೋವಾಗುತ್ತೆ ಕಣೆ. ಯಾರನ್ನೂ ಕಳ್ಕೊಳಕ್ ಇಷ್ಟ ಇಲ್ಲ, ಅರ್ಥ ಮಾಡ್ಕೊ. ಅದನ್ ಮೊದ್ಲು ಕೆಳಗಡೆ ಇಳ್ಸು. ನೀವೇನು ಮಾಡ್ಕೋಬೇಡಿ, ನೀವ್ ಚೆನ್ನಾಗಿರಿ. ನಾನ್ ಎಲ್ಲೋ ಒಂದ್ ಕಡೆ ಇರ್ತೀನಿ. ನೀವ್ 3 ಜನ ಚೆನ್ನಾಗಿರ್ಬೇಕು. ಪ್ಲೀಸ್ ಚುಕ್ಕಿ, ಅರ್ಥ ಮಾಡ್ಕೊ. ಕೆಳಗಿಡು. ಇಲ್ಲ ಅಕ್ಕ, ಇಲ್ಲ, ನಾನು ನೋಡ್ತಾನೆ ಇದ್ದೀನಿ. ಏನ್ ಮಲ್ತಾಯಿ ಆಗ್ಬಿಟ್ರೆ ಎಲ್ಲ ಸ್ವಂತ ಮಗ್ಳಿಗೆ ಮಾಡಿಡ್ಬೇಕಾ? ಸೌತಿ ಮಗಳು ಅನ್ನೋ ಪದ ಇಷ್ಟು ವರ್ಷ ಅಮ್ಮನ್ ಬಾಯಲ್ಲಿ ಬಂದಿರ್ಲಿಲ್ಲ. ಆದ್ರೆ ಈಗ ಮಾತೆತ್ತಿದ್ರೆ ಬರೀ ಅದೇ ಪದ. ಯಾಕೆ? ನಾನ್ ನಿನ್ ಸ್ವಂತ ಮಗಳು ಅನ್ನೋ ಕಾರಣಕ್ಕಲ್ವಾ? ಈಗ ಅಕ್ಕ ಮನೆ ಒಳಗ್ ಬಂದ್ರೆ ನಿನ್ ಸ್ವಂತ ಮಗ್ಳಿಗ್ ತೊಂದ್ರೆ ಆಗುತ್ತೆ ಅಂತ ಇಷ್ಟೆಲ್ಲ ಮಾಡ್ತಿದ್ಯಾ ಅಲ್ವಾ? ನೀನೇನೇ ಕೆಟ್ಟ ಕೆಲಸ ಮಾಡಿದ್ರು ನನ್ ಸ್ವಂತ ಮಗಳಿಗೋಸ್ಕರ ಅಂತ ಮಾತ್ರ ಹೇಳ್ತಿರ್ತೀಯ. ಆ ಪಾಪ ನಿನ್ ಜೊತೆ ನನ್ನನ್ನು ಸುತ್ತಕೊಳ್ಳುತ್ತೆ. ಅಂತ ಕರ್ಮ ನನಗ್ ಬೇಡ ಅಮ್ಮ. ನಾನಿಲ್ಲಿದ್ರೆ ತಾನೆ ನೀನಿಷ್ಟೆಲ್ಲ ಆಡೋದು. ನಾನಿಲ್ಲ ಅಂದ್ರೆ ನೀನ್ ಯಾರಿಗೋಸ್ಕರ ಕೆಟ್ಟೋಳಾಗ್ತೀಯ ನಾನು ನೋಡ್ತೀನಿ. ಅಪ್ಪ, ಅಲ್ಲೇ ನಿಂತ್ಕೊಳ್ಳಿ. ಯಾರಾದ್ರೂ ಹತ್ರ ಬಂದ್ರೆ ಮೈ ಮೇಲೆ ಹಾಕೊಂಡು ಬೆಂಕಿ ಹಚ್ಕೋತೀನಿ. ಯಾಕೆ ಯಾಕೆ ಹೀಗ್ ಮಾಡ್ತಾ ಇದ್ಯಾ? ನಿನ್ ಬೆಂಕಿ ಹಚ್ಚಕ್ ಹೊರಟಿರೋದು ನಿನ್ಗಲ್ಲ ಕಡೆ, ಹೆತ್ತು ಹೊಟ್ಟೆಗೆ. ತಮ್ಮಯ್ಯ ಅಂತಿನ ಕಡೆ ಬಿಸಾಕೆ ಅದನ್ನ. ಆಗಲ್ಲಮ್ಮ, ನನ್ ಮಕ್ಳು ಸೌತಿ ಮಕ್ಳು ಅಂತ ಇರೋ ಯಾವ ಮನೆನೂ ಉದ್ಧಾರ ಆಗಲ್ಲ. ನಿನ್ನಿಂದನೇ ಇವತ್ತಿಷ್ಟೆಲ್ಲ ಆಗ್ತಿರೋದು. ಲೀಲಾ ಈ ಮನೇಲಿ ಇದ್ಕೊಂಡು ಸಾಯ್ಲಿ, ನಾನು ಏನು ಕೇಳಲ್ಲ. ಅಕ್ಕ, ನೊಂದ್ಕೋಬೇಡ ಕಣೆ. ನಾನು ಹೀಗ್ ಮಾಡ್ದೆ ಹೋಗಿದ್ದಿದ್ರೆ ನನ್ನ ಅಕ್ಕ ನನಗ್ ಸಿಕ್ತಿರ್ಲಿಲ್ಲ. ಒಳಗ್ ಬನ್ನಿ. ಅಪ್ಪನ ಮೇಲೆ ಗೌರವ ಇದ್ರೆ ಒಳಗ್ ಬಾ ಮರಿ. ಬೇಡಪ್ಪ, ಹಠ ಮಾಡಬಾರ್ದು ಮರಿ. ನನಗೋಸ್ಕರ ಊಟ ಮಾಡಮ್ಮ. ಪ್ಲೀಸ್ ಅಪ್ಪ. ಅಪ್ಪ ಇರು, ಕೋಲ್ ತರ್ತೀನಿ. ಅಕ್ಕ ಇವತ್ತು ಹಠ ಮಾಡಿದ್ರೆ ಒಂದು ಕೊಡು. ಅಳಕ್ ಬಾಯಿ ತೆಗಿತಾಳಲ್ಲ, ಅವಾಗ ತಿನ್ಸಂತೆ. ಇಲ್ಲ, ನನ್ನ ಮಗಳು ಜಾಣೆ. ನನಗೋಸ್ಕರ ತಿನ್ನಮ್ಮ, ಒಂದೇ ಒಂದು ತುತ್ತು ತಿನ್ನಮ್ಮ. ಅಲ್ಲಮ್ಮ, ಎಂಥ ಕೆಲಸ ಮಾಡ್ಕೊಳಕ್ ಹೊರಟಿದ್ದೆ. ಆ ಟೈಮಲ್ಲಿ ನಾವ್ಯಾರು ನಿನಗೆ ನೆನಪೇ ಬರಲಿಲ್ಲ ಅಮ್ಮ. ಅಲ್ಲ ಅಕ್ಕ, ನೀನ್ ನಮ್ನೆಲ್ಲ ಬಿಟ್ಟು ಹೋಗಿದ್ದಿದ್ರೆ ನಾವೆಲ್ಲ ನೆಮ್ಮದಿಯಾಗಿರ್ತಿದ್ವಿ ಅಂದ್ಕೊಂಡಿದ್ಯಾ? ನಾನು ಅಪ್ಪ ಇಬ್ರು ಸತ್ತೋಗ್ತಿದ್ವಿ.
ಕೌಸಲ್ಯ, ನೀನು ದಿನ ಪೂಜೆ ಮಾಡ್ತೀಯಾ, ಆದ್ರೂ ಇಂಥ ಮನೆ ಸೇರ್ಕೊಂಡಿದ್ಯಾ? ನನ್ ಗಂಡ ನನ್ನನ್ನ ತಲೆ ಮೇಲೆ ಹೊತ್ಕೊಂಡು ಚಪ್ಪಾಳೆ ತಟ್ಟೆ ಇದ್ರು ಪರವಾಗಿಲ್ಲ, ತಾಳಿ ಕೀಳ್ದೆ ಮನೇಲೆ ಉಳಿಸ್ಕೊಂಡಿದ್ದಾನೆ. ಇನ್ನೂ ಕೆಲವರು ಇರ್ತಾರೆ ಪಾಪಿಗಳು, ಗಂಡನ್ ಬಿಟ್ಟು ಬೇರೆಯವ್ರ ಮನೇಲಿ ಬಂದು ಅಕ್ರಸ್ಕೊಂಡಿರ್ತಾರೆ. ಸದ್ಯ ಅಂತ ಗತಿ ನನಗ್ ಬಂದೂ ಇಲ್ಲ, ಬರೋದೂ ಇಲ್ಲ. ಅಮ್ಮ, ದೇವ್ರ ಪೂಜೆ ಮಾಡ್ತಿದ್ಯಾ? ಒಳ್ಳೆ ಮಾತಾಡು. ನಾನು ಉಸಿರು ಬಿಟ್ರು ವಿಷ ಅನ್ಸುತ್ತಲ್ವಾ ನಿಂಗೆ? ಏನು ಮಾಡಕ್ಕಾಗಲ್ಲ, ನನ್ನ ಹೊಣೆ ಬರ. ಸರಿ ಸರಿ, ಆರ್ತಿ ತಗೊಳ್ಳಿ. ಇಲ್ಲ ಬಾಮ್ಮ, ಆರತಿ ತಗೋ. ಅಮ್ಮ, ಯಾಕಮ್ಮ ಆರಿಸ್ದೆ? ಆರ್ಸ್ದೆ ಇನ್ನೇನೆ ಮಾಡ್ಲಿ? ಕೆಟ್ಟ ದೃಷ್ಟಿ ಬೀಳ್ಬಾರ್ದು ಅಂತಾನೆ ಪೂಜೆ ಮಾಡಿರೋದು, ಮತ್ತೆ ಅವಳನ್ನೇ ಕರಿತಿದೀಯಲ್ಲೇ. ಈ ಜನರಿಗಂತೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇ ಇಲ್ಲ. ಜನ್ಮಕ್ಕೆಷ್ಟು ಬೆಂಕಿ ಹಾಕ. ಅಕ್ಕ, ಅಮ್ಮನ ಬಗ್ಗೆ ನಿಂಗೆ ಗೊತ್ತಲ್ವಾ? ಪ್ಲೀಸ್ ನೊಂದ್ಕೋಬೇಡ್ವೆ. ನನ್ನನ್ನು ಕ್ಷಮಿಸ್ಬಿಡು ಬರೀ. ನಿಮ್ಮ ಅಮ್ಮನ ಬಾಯಿಗೆ ಬೀಗ ಹಾಕಕ್ ನನಗಾಗ್ತಾ ಇಲ್ಲ. ಇನ್ನು ಎಷ್ಟು ದಿನ ಅಂತ ಸುಮ್ಮನಿರಕ್ಕಾಗುತ್ತೋ? ನಿನಗೆ ಅವ್ರ ತಾಯಿ ಬಗ್ಗೆ ಗೊತ್ತಲ್ವಾ? ಅವ್ರು ಬೇಕು ಅಂತಾನೆ ನನ್ನ ಸೊಸೆಗೆ ಅವಮಾನ ಮಾಡೇ ಮಾಡ್ತಾರೆ. ಅಂತದ್ರಲ್ಲಿ ಅವಳನ್ನ ಅಲ್ಲಿ ಬಿಟ್ಟು ಹೇಗಿರೋದು ನಾವು? ಅದೌದು ಅಜ್ಜಿ, ಹಾಗಂತ ಲೀಲಾ ಮೇಡಮ್ನ ಕರ್ಕೊಂಡು ಬಂದು ಎಲ್ಲಿ ಬಿಡ್ತೀರಾ? ಫಾರ್ಮ್ ಹೌಸ್ ಅಲ್ಲಿ ಬಿಡ್ತೀರಾ? ಏ ದಡ್ಡ, ಅವಳೇ ಈ ಎಲ್ಲ ಆಸ್ತಿಗೂ ಯಜಮಾನಿ ಅಂದ್ಮೇಲೆ ಅವಳು ಯಾಕೋ ಮುಖ ತೋರಿಸ್ದ ಹಾಗೆ ಫಾರ್ಮ್ ಹೌಸ್ ಅಲ್ಲಿ ಇರ್ಬೇಕು? ಅವಳು ನನ್ನ ಸೊಸೆ, ಈ ಮನೇಲಿ ಇರ್ಬೇಕು. ಅವಳ ಸ್ಥಾನನ ವಾಪಸ್ ಪಡ್ಕೋಬೇಕು ಅಂದ್ಮೇಲೆ ಅವಳು ಈ ಮನೆಗೆ ತಾನೇ ಬರ್ಬೇಕು, ಇಲ್ಲೇ ತಾನಿರ್ಬೇಕು. ಅಯ್ಯೋ ಅಜ್ಜಿ, 2-3 ಸಲ ಪ್ರಾಕ್ಟೀಸ್ ಮಾಡಿದ್ರೆ ಇಂಥ ಮಾಸ್ಟರ್ ಎಲ್ಲ ನಾನು ಬಿಡ್ತೀನಿ. ಆದ್ರೆ ಸಿಚುವೇಶನ್ ಆಗಿಲ್ವಲ್ಲ. ಲೀಲಾ ಮೇಡಮ್ನ ಇಲ್ಲಿ ಕರ್ಕೊಂಡು ಬಂದ್ರೆ ನಮ್ಮ ಬಾಸ್ ಸುಮ್ಮನೆ ಹಾಗೆ ಬಿಡ್ತಾರಾ? ಏನ್ ಮಾಡ್ಬಿಡ್ತಾನೆ? ನನ್ನನ್ನು ಕೇಳಲಿ, ನಾನು ಉತ್ತರ ಕೊಡ್ತೀನಿ. ಅಯ್ಯೋ ಬಾಸ್ ನಿಮ್ಗೆ ಏನೂ ಮಾಡಲ್ಲ ಅನ್ನೋ ಕಾನ್ಫಿಡೆಂಟ್ ಅಲ್ಲಿ ಈ ಮಾತು ಮಾತಾಡ್ತಿದ್ದೀರಾ. ಆದ್ರೆ ಅವ್ರ ಕೋಪ ಟರ್ನ್ ಹೊಡೆದು ನನ್ನ ಕಪ್ಪಳಕ್ಕೆ ಬಿಡುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ ಅಜ್ಜಿ. ಲೀಲಾ ಮೇಡಮ್ಗೋಸ್ಕರ ನಾನೇನೋ ಒದೆ ತಿನ್ಬಹುದು, ಆದ್ರೆ ಅವ್ರು ಈ ಮನೆ ಕರ್ಕೊಂಡ್ ಬಂದ್ಮೇಲೆ ಭಾಷೆ ತಪ್ಕೊಳಕಂತ ನಿಮ್ಮನ್ ಬಿಟ್ರೆ ಇನ್ ಯಾರಿದ್ದಾರೆ ಹೇಳಿ? ಹಾ, ಇದು ಯೋಚನೆ ಮಾಡ್ಬೇಕಾಗಿರೋ ವಿಷಯನೇ ಕಣೋ. ಆದ್ರೂ ಒಂದ್ ಹೆಣ್ಣು ಗಂಡನ ಮನೇಲಿ ಇದ್ರೇನೆ ಅವಳದ್ ಬೆಲೆ. ಅದಕ್ಕೆ ನಾನೊಂದು ವಿಚಾರ ಮಾಡಿದ್ದೀನಿ. ಲೀಲಾನ ಈ ಮನೆಗೆ ವಾಪಸ್ ಕರ್ಕೊಂಡ್ ಬರೋಕ್ಕೂ ಮುಂಚೆ ಈ ಮನೆಯಲ್ಲಿ ಏನೇನೆಲ್ಲ ಆಗುತ್ತೆ, ಹೇಗೆಲ್ಲ ರೆಡಿ ಆಗ್ಬೇಕು ಅಂತ ಅವಳನ್ನ ಮೊದಲೇ ತಯಾರಿ ಮಾಡಿ ಕರ್ಕೊಂಡ್ ಬರ್ಬೇಕು. ಇಲ್ದೆ ಹೋದ್ರೆ ಈ ಮನೆ ತಿಮಿಂಗ್ಲುಗಳು ಅವಳನ್ನ ಗುಳು ಮಣಿಸ್ಬಿಡುತ್ತವೆ. ಅಯ್ಯೋ ಅದಕ್ಕೆಲ್ಲ ಏನೇನ್ ಬೇಕೋ ಎಲ್ಲ ವ್ಯವಸ್ಥೆ ನಾನ್ ಮಾಡ್ತೀನಿ. ಮೊದಲು ನೀವು ಲೀಲಾ ಮೇಡಮ್ನ ಯಾವಾಗ ಕರ್ಕೊಂಡು ಬರೋದಂತ ಡಿಸೈಡ್ ಮಾಡಿ. ಲೀಲಾ, ನಿಜನೇನೆ? ಯಾಕೆ ಹೇಗಾಯ್ತು? ಅಯ್ಯೋ, ಚೆನ್ನಾಗ್ ಕೇಳಿದೆ ಕಣೆ ಕಾವ್ಯ. ಮಾಡಿದ ಪಾಪ ಸುಮ್ನೆ ಬಿಡುತ್ತಾ? ಅಮ್ಮ, ಸುಮ್ಮನಿರು. ನೋಡಿ ನೋಡಿ ನೋಡಿ, ಮಕ್ಕಳೇ ಹೆತ್ತರ್ ಬಾಯಿ ಮುಚ್ತಾರೆ. ಅಲ್ಲ, ಇರೋದ್ನ ಇದ್ದಂಗೆ ಹೇಳಿದ್ರೆ ಏನಾಗುತ್ತೆ? ಅಯ್ಯೋ ಹೋಗ್ಲಿ ಬಿಡ್ರಿ, ಪಾಪ ಮೊದ್ಲೇ ನೊಂದ್ಕೊಂಡಿದ್ದಾಳೆ ನಿಮ್ ಮಗಳು. ಅಯ್ಯೋ, ಅವಳ ಗಂಡ ಚೆನ್ನಾಗಿ ಉಗ್ದು ಕಳಿಸಿದಾನೆ, ಅದಕ್ಕೆ ಇಲ್ಲಿ ಬಂದು ಬಿದ್ದಿದ್ದಾಳೆ. ನನ್ ಮಗಳ ಜೀವನ ತಿನ್ನೋದಕ್ಕೆ ಅಲ್ಲ. 4 ಕತ್ತೆ ವಯಸ್ಸಾಯ್ತು, ಇವಳಿಗಾದ್ರೂ ಸ್ವಲ್ಪ ಬುದ್ಧಿ ಬೇಡವಾ? ಈ ಮನೇಲಿ ಬಂದಿದ್ರೆ ರೇವತಿ ಜೀವನ ಹೇಗೋ ಏನೋ ಅಂತ ಎಲ್ಲ ನನ್ ಕರ್ಮಾರಿ. ಅಯ್ಯೋ ಹೋಗ್ಲಿ ಬಿಡ್ರಿ, ನಾವು ಬರ್ಬಾರ ಟೈಮಿಗೆ ಬಂದ್ವು ಅನ್ಸತ್ತೆ. ಕಾವ್ಯ ಬಾರೆ ಹೋಗೋಣ, ಇನ್ನೊಂದ್ಸಾರಿ ಬರೋಣ. ಬರ್ತೀನಿ ರೇವತಿ.
ಬರ್ತೀನಿ ಆಂಟಿ. ಇನ್ನೊಂದ್ಸರಿ ಸಿಗೋಣ ಕಣ. ನಡಿಯಮ್ಮ ನೀನು ನಿಧಾನಕ್ಕೆ ನಡಿ, ನಾನು ಬರ್ತೀನಿ. ಸರಿ. ಕೌಸಲ್ಯ ಅವರೇ, ಒಂದು ನಿಮಿಷ. ಅಷ್ಟಾದ್ರೂ ಇನ್ನೂ ಬಂದು ಮಾತಾಡ್ತಿದ್ದೀರಲ್ಲ, ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ಜೊತೆಗೆ ಗಂಡ ಹೆಂಡತಿ ಇಬ್ರು ಹೊಟ್ಟೋಗಿರ್ತೀರಾ ಅನ್ಕೊಂಡಿದ್ದೆ. ಏಯ್, ಈ ಕೌಸಲ್ಯದು ಬೇರೆನೆ ಲೆವೆಲ್ ಕಣೆ. ನಾನ್ ತಗೊಂಡಿರೋದನ್ನ ವಾಪಸ್ ಕೊಡದೆ ಸುಮ್ನೆ ಬಿಡಲ್ಲ. ನೀನ್ ಅವಳ ಬಗ್ಗೆ ಏನ್ ಬೇಕಾದ್ರೂ ಮಾತಾಡ್ಕೊ, ನಾನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ. ಆದ್ರೆ ನನ್ ಗಂಡನ್ ಬಗ್ಗೆ, ನನ್ ಮಗಳ ಬಗ್ಗೆ ಏನಾದ್ರು ಮಾತಾಡ್ದ್ಯೋ, ನಿನ್ ನಾಲ್ಗೆನ ಕಿತ್ತು ಪರ್ಸಲ್ ಇಟ್ಬಿಡ್ತೀನಿ. ನೋಡಿ, ತುಂಬಾ ಓವರ್ ಆಗಿ ಮಾತಾಡ್ತಿದ್ದೀರಾ, ಸರಿ ಇರಲ್ಲ ಇದು. ಏನ್ ಸರಿ ಇರಲ್ಲ ನೋಡು, ನನಗೂ ಲೀಲಾಗೂ ಯಾವ ಸಂಬಂಧನೂ ಇಲ್ಲ. ಅವಳನ್ನ ಇಟ್ಕೊಂಡು ನಮ್ಮನ್ನೇನಾದ್ರು ಕೀಳಾಗಿ ನೋಡಿದ್ರೆ ಸರಿ ಇರಲ್ಲ. ಮತ್ತೆ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ನನ್ನ ಮಗಳು ಮದ್ವೆ ಇದೆ. ಅವಳಿಗೆ ಎಂತ ಗಂಡು ತರ್ತೀನಿ ಅಂದ್ರೆ ನಿಮ್ಮನ್ನೆಲ್ಲ ಕೊಂಡ್ಕೊಳ್ಳೋ ಲೆವೆಲ್ಗೆ ಬೆಳಿತೀನಿ. ಅಂಡರ್ಸ್ಟ್ಯಾಂಡ್? ಯು ಬೆಟರ್ ಅಂಡರ್ಸ್ಟ್ಯಾಂಡ್ ಮೀ. ಒಳಗಡೆ ಒಂದ್ ಸಂಧಾನ ಇದೆ, ಮುಗಿಸ್ಕೊಂಡ್ ಬಂದು ನಿನ್ ಚಳಿ ಜ್ವರ ಬಿಡಿಸ್ತೀನಿ. ಏ, ಸುಮ್ನೆ ಸುಳ್ಳು ಹೇಳ್ಬೇಡ ನೀನು. ಅಯ್ಯೋ ಅಜ್ಜಿ, ನಾನ್ ಯಾಕೆ ಸುಳ್ಳು ಹೇಳಿ? ಅವ್ರೀಗ ಜಸ್ಟ್ ಒಳಗ್ ಬರ್ತಿದ್ದಾರೆ. ಅದನ್ನ ನೋಡಿದ ತಕ್ಷಣ ನಾನು ನಿಮ್ಮ ಹತ್ರ ಹೇಳೋಣ ಅಂತ ಓಡ್ ಬಂದೆ. ಎಂತ ಒಳ್ಳೆ ಸುದ್ದಿ ಹೇಳಿದ್ಯೋ. ಯಾಕಜ್ಜಿ, ಏನಾಯ್ತು? ಅಲ್ವೋ, ಲೀಲಾ ಮನೆಯವ್ರಿಗೆ, ಲೀಲಾಗೆ ಎಷ್ಟೆಲ್ಲ ಅವಮಾನ ಆಗಿದೆ ಇಲ್ಲಿ. ಲೀಲಾ ಮನೆ ಬಿಟ್ಟೆ ಹೊಟ್ಟೋಗಿದ್ದಾಳೆ. ಆದ್ರೂ ಅವರು ಈಗ ಈ ಮನೆಗೆ ಬಂದಿದ್ದಾರೆ. ನನ್ಗೆ ಯಾಕೋ ಅವ್ರನ್ನ ನೋಡಕ್ಕೆ ಮುಜುಗರ ಆಗ್ತಿದೆ. ನಾನು ಹೇಗೋ ಮುಖ ತೋರಿಸ್ಲಿ ಅವ್ರಿಗೆ? ಅಜ್ಜಿ, ನೀವು ಪ್ರಪಂಚ ನೋಡಿರೋರು, ಈ ವಿಷಯದಲ್ಲೆಲ್ಲ ಕ್ಲಾರಿಟಿ ಕೊಟ್ಟು ಮಾತಾಡಿ. ಅದನ್ ಬಿಟ್ಟು ನೀವೇ ಹೀಗೆ ಸುಮ್ಮನಿದ್ರೆ, ನೀವು ಅವ್ರ ಹತ್ರ ನಿನ್ನೆ ಫೋನಲ್ಲಿ ಮಾತಾಡಿದ್ದೀರ ತಾನೆ? ಮತ್ತೆ ಇವಾಗ ಮಾತಾಡಕ್ಕೆ ಏನಜ್ಜಿ? ಅದು ಹಾಗಲ್ವೋ, ಫೋನಲ್ಲಿ ಮುಖ ಕಾಣೋದಿಲ್ವಲ್ಲ, ಮಾತಾಡ್ಬಿಡ್ಬಹುದು. ಆದ್ರೆ ಆತ್ಮಸಾಕ್ಷಿ ಅನ್ನೋದಿರುತ್ತಲ್ಲ ನನಗೆ, ಅದು ಪ್ರಶ್ನೆ ಮಾಡುತ್ತೆ ಕಣೋ ನನ್ನ. ಅಯ್ಯೋ, ಏನಾಗಲ್ಲ ಅಜ್ಜಿ, ಎಲ್ಲ ಒಳ್ಳೇದೇ ಆಗುತ್ತೆ. ಕ್ಷಮೆ ಸಿಗಬಹುದು ಅನ್ನೋ ನಿರೀಕ್ಷೆಲಿದ್ದೀನಿ. ಅಯ್ಯೋ, ಎಂಥ ಮಾತಾಡ್ತಾ ಇದ್ದೀರಮ್ಮ, ನೀವು ಹಾಗೆಲ್ಲ ಹೇಳ್ಬಾರ್ದು. ಇನ್ನೇನ್ ಮಾಡ್ಲಿ ಬೀಗ್ರೆ, ನನಗಂತೂ ನಿಮಗ್ ಮುಖ ತೋರ್ಸಕ್ಕೆ ಮುಜುಗರ ಆಗ್ತಾ ಇದೆ. ನೋಡಿಮ್ಮ, ಆಗಿದ್ದೆಲ್ಲ ಮರೆತು ಬಿಡಿ. ಇವಾಗ ಬಂದಿರೋ ಹೊಸ ಸಮಸ್ಯೆಗೆ ಪರಿಹಾರ ಹುಡ್ಕೋಣ. ಇದು ಹೊಸದಾಗಿ ಮತ್ತೊಂದು ಸಮಸ್ಯೆನಾ? ಅಯ್ಯೋ, ಈ ವಯಸ್ಸಾದವ್ರ ಮೇನ್ ಮ್ಯಾಟ್ರಿಗೆ ಡೈರೆಕ್ಟ್ ಆಗಿ ಬರಲ್ಲ, ಸುತ್ತಿ ಬಳಸಿ ಬರ್ತಾರೆ. ಬೇಗ ಮಾತಾಡಿ ಬಾಸ್ನು ಮೇಡಮ್ನ ಸೇರಿಸ್ಬಾರ್ದಾ? ಮಕ್ಕಳು ಜಗಳ ಮಾಡ್ಕೊಂಡಿದಾರಲ್ಲ, ನಾವು ಬದುಕಿರುವಾಗಲೇ ನಾವು ಇದನ್ನೆಲ್ಲ ನೋಡ್ಬೇಕಾಯ್ತು ಅಂತ ನೊಂದ್ಕೊಂಡು ಕೂತಿದ್ರೆ ನೋವಿಗೆ ಪರಿಹಾರ ಸಿಗಲ್ಲಮ್ಮ. ದೊಡ್ಡವರಾಗಿ ನಾವೇ ಏನಾದ್ರೂ ಮಾಡ್ಬೇಕು. ಅದಕ್ಕೋಸ್ಕರ ಎಜೆ ಸರ್ಗೂ ಲೀಲಾಗೂ ಮಧ್ಯ ಸಂಧಾನ ಮಾಡೋಣ ಅಂತ ಬಂದಿದ್ದೀವಿ. ಎಂಥ ಮಾತಾಡಿದ್ರಿ ಬೀಗ್ರೆ. ಆಗಿರೋ ಅವಮಾನಕ್ಕೆ ನೀವು ಎಲ್ಲಿ ಈ ಕಡೆ ಬರೋದೇ ಇಲ್ವೋ ಅಂತ ಹೆದರಿದ್ದೆ. ಆದ್ರೆ ನನ್ನ ಕಲ್ಪನೆ ಎಲ್ಲ ಸುಳ್ಳಾಗಿ ಹೋಯ್ತು. ನೀವೀಗ ಬಂದಿದ್ದಿರಲ್ಲ, ಎಲ್ಲ ಒಳ್ಳೇದಾಗುತ್ತೆ. ಎಲ್ಲರೂ ಸೇರಿ ಏನಾದ್ರೂ ಒಂದು ಮಾಡೋಣ. ಹಾಗೊಂದ್ ವೇಳೆ ನೀವ್ ಹೇಳ್ದಷ್ಟೇ ಇವ್ರೇನಾದ್ರೂ ಒಳ್ಳೆಯವರಾಗಿದ್ದಿದ್ರೆ ಈ ಮನೆಗೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಏಜೆ ಕೊರಗ್ತಾ ಇರ್ಲಿಲ್ಲ. ಈಗಾಗಿರೋ ಇಷ್ಟೆಲ್ಲದಕ್ಕೂ ಇವರೇ ಕಾರಣ. ಏಜೆಗ್ ನೋವು ಕೊಟ್ಟಿರೋರು ಯಾರು ಈ ಮನೆ ಕಡೆ ಬರ್ಕೂಡ್ದು, ನಮ್ ಜೊತೆ ಸಂಬಂಧ ಇಟ್ಕೋಬಾರ್ದು. ಇಷ್ಟ ಹೇಳಿದ್ಮೇಲೂ ಇಲ್ಲೇ ಇದ್ದೀರಲ್ಲ, ನೀವಾಗಿ ನೀವೇ ಹೊರಗೆ ಹೋಗ್ತೀರಾ ಅಥವಾ
ಮುಂದೆ ನಿಂತು ಏನ್ ಮಾತಾಡ್ತಾ ಇದ್ದೀರಾ ಅಂತ ಗೊತ್ತಾ ಅಲ್ಲ? ಮನುಷ್ಯತ್ವ ಮಾನವೀಯತೆಯಿಂದ ನಡ್ಕೋಬೇಕು ಅಂತ ಗೊತ್ತಾ ಅಲ್ವಾ ನಿಮ್ಗೆ? ಅಲ್ಲ ಏಜೆ, ಅದು ನಿಮ್ಗೆ ಸರ್, ನೀವು ಹಾಗೆಲ್ಲ ಹೇಳ್ಬೇಡಿ ಸರ್, ನನಗೆ ತುಂಬ ಕಷ್ಟ ಆಗುತ್ತೆ. ಏನೋ ಸಂಸಾರದಲ್ಲಿ ಮುನಿಸು ಜಗಳ ಎಲ್ಲ ಸಹಜ ಅಲ್ವಾ, ಆಗುತ್ತೆ. ಮಾತಾಡಿ ಬಗೆಹರಿಸ್ಬೋದೇನೋ ಅಂತ ಬಂದ್ವಿ. ಆದ್ರೆ ಅದ್ಯಾವುದು ಆಗೋ ಹಾಗೆ ಕಾಣಿಸ್ತಾ ಇಲ್ಲ ಸರ್. ನಾವು ಹೊರಡ್ತೀವಿ, ನಿಮ್ಗೆ ಯಾರಿಗೂ ತೊಂದರೆ ಕೊಡಲ್ಲ. ಏನಕ್ಕ ಇದು? ಈಚೆ ನಿಜವಾಗ್ಲೂ ಚೇಂಜ್ ಆಗಿದ್ದಾರಾ ಅಥವಾ ಅದೇ ಥರ ಇದ್ದಾರಾ? ಲೀಲಾ ಮೇಲೆ ಅಷ್ಟೊಂದೆಲ್ಲ ಕೋಪ ಇದ್ರು, ಅವ್ರ ಅಪ್ಪ ಅಮ್ಮನ ಜೊತೆ ಮಾತ್ರ ಇಷ್ಟೊಂದು ಸ್ಮೂತಾಗಿ ನಡ್ಕೊಂತಿದ್ದಾರೆ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಲಕ್ಷ್ಮಿ. ಸರ್, ಇಲ್ಲಿ ಸಂದರ್ಭ ಏನೇ ಆಗಿರ್ಬೋದು, ಇಲ್ಲಿ ಏನೇ ನಡೆದಿರ್ಬೋದು, ಆದರೆ ನಿಮ್ಮ ಬಗ್ಗೆ ನನಗೆ ಎಷ್ಟು ಗೌರವ ಇತ್ತು, ಇನ್ನು ಮುಂದೆನೂ ಅಷ್ಟೇ ಗೌರವ ಇರುತ್ತೆ. ಆದರೆ ಲೀಲಾ ವಿಷಯ ಮಾತ್ರ ನನ್ನ ಹತ್ರ ತರಬೇಡಿ ಪ್ಲೀಸ್. ತುಂಬಾ ಸಂತೋಷ. ಪೂಜೆ ಯಾವಾಗ? ನಾಳೆನೇ ಇಟ್ಕೊಂಡಿದೀವಿ ಅಮ್ಮ. ಹೌದಾ? ತುಂಬಾ ಒಳ್ಳೇದು. ನಮ್ಮಿಂದ ಏನಾದ್ರು ಆಗ್ಬೇಕಿದ್ರೆ ಹೇಳಿ, ಏಜೆ ಬಂದ್ಮೇಲೆ ಹೇಳ್ತೀವಿ. ಏನೂ ಆಗ್ಬೇಕಾಗಿಲ್ಲಮ್ಮ. ನಾನು ಬಂದಿರೋದು ನಾವು ಮಾಡ್ತಾರೋ ಪೂಜೆ ನಿಮ್ಮನೆ ಶ್ರೇಯಸ್ಸಾಗಲಿ ಅಂತ ನಿಮ್ಮ ಮನೆಯವ್ರ ಹೆಸರಲ್ಲಿ ಅರ್ಚನೆ ಮಾಡಿಸೋಣ ಅಂತ ಇದ್ದೀನಿ. ಈ ಮನೆ ಜನ ಹೆಸರಲ್ಲಿ ಅರ್ಚನೆ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬರ್ಕೊಂಡು ಹೋದ್ರೆ ಸುಲಭ ಆಗುತ್ತೆ ಅಂತ. ಈ ಮನೆ ಪ್ರಶಾಂತವಾಗಿರ್ಬೇಕು, ನೀವೆಲ್ಲ ಸಂತೋಷವಾಗಿರ್ಬೇಕು. ಅಷ್ಟೇ ತಾನೇ, ಅದನ್ನ ನಾವೇ ಹೇಳ್ತೀವಿ. ಈ ಮನೇಲಿರೋದು 7 ಜನ, ಒಂದು ಈ ಮನೆ ಯಜಮಾನ್ರು. ಏಜೆ ಅವರು, ಅವ್ರ ಮಕ್ಕಳು, ಅವ್ರ ನಕ್ಷತ್ರ ಹೆಸರು ಗೊತ್ತು, ಅವ್ರ ತಾಯಿ ಹೆಸರು ನಕ್ಷತ್ರನೂ ಗೊತ್ತು. ಆದ್ರೆ ಬೇರೆಯವ್ರ ಹೆಸರು ಸ್ವಲ್ಪ ಗೊಂದಲ ಇತ್ತು. ಫೋನ್ ಮಾಡಿದ್ರೆ ಸರಿ ಹೋಗಲ್ಲ ಅಂತ ನಾನೇ ಖುದ್ದಾಗಿ ಬಂದೆ. ನಾವು ನಮ್ಮ ಹೆಸರನ್ನ ನೆನ್ಪಿಟ್ಕೊಳ್ಳೋ ಮಟ್ಟಕ್ಕೆ ಬೆಳಿಬೇಕು, ಇಲ್ಲ ಅಂದ್ರೆ ಹೀಗೆ ಆಗೋದು ಸರ್. ಇನ್ನೇನಕ್ಕ, ಈ ಮನೇಲಿ ಆ ಪೀಡೆ ತೊಲಗಾಯ್ತು. ಇನ್ನೇನಿದ್ರು ಎಲ್ಲಾನು ದುರ್ಗಾಕನೇ ನೋಡ್ಕೋತಾರೆ. ಅವರು ಎಲ್ಲ ಜವಾಬ್ದಾರಿ ತಗೊಂಡ್ಮೇಲೆ ನಮಗೂ ಸ್ವಲ್ಪ ಜವಾಬ್ದಾರಿಗಳನ್ನ ಕೊಡ್ತಾರೆ. ಅವಾಗ ನಾವು ಏನು ಅಂತ ಎಲ್ರಿಗೂ ತೋರಿಸ್ಬೋದು. ಹಾ ಪುರೋಹಿತ್ರೆ, ನಮ್ಮ ಏಜಿಯವ್ರ ದೊಡ್ಡ ಸೊಸೆ ಬಂದು ದುರ್ಗಾ ಅಂತ. ಅವ್ರ ನಕ್ಷತ್ರ ಗೊತ್ತಾಗತ್ತಮ್ಮ, ಹೆಸರು ಹೇಳಿ ಸಾಕು. ಇವರು 2ನೇ ಸೊಸೆ ಲಕ್ಷ್ಮಿ,
ನಾನು 3ನೇ ಸೊಸೆ ಸರಸ್ವತಿ. ನಾವಿಷ್ಟೇ 7 ಜನ. 7 ಜನನ ಒಬ್ಬರನ್ನ ಮರ್ತಿದ್ದೀರಾ ಅನ್ಸುತ್ತೆ. ನೆನಪು ಮಾಡ್ಕೊಳ್ಳಿ. ಇಲ್ಲ ಪುರೋಹಿತ್ರೆ, ಈ ಮನೆಗೆ ಸೇರಿದ ಎಲ್ಲ ಜನದ ಹೆಸರು ಹೇಳಾಯ್ತು. ನಾವಿರೋದು 7 ಜನ. ಈ ಮನೇಲಿರೋದು 7 ಜನ ಅಲ್ಲ, 8 ಜನ. ಈ ಮನೆ ಯಜಮಾನನ ಹೆಸರು ಬರೀತಿದ್ದೀರಲ್ಲ, ಅದ್ರ ಪಕ್ಕದಲ್ಲಿ ದೊಡ್ಡ ಅಕ್ಷರದಲ್ಲಿ ಬರೀರಿ ಈ ಮನೆ ಯಜಮಾನಿ ಹೆಸರನ್ನ. ಲೀಲಾ ಅಭಿರಾಮ್ ಜೈಶಂಕರ್ ಅಂತ. ಅದೇ ಅನ್ಕೊಂಡೆ, ಅವರೊಬ್ಬರ ಹೆಸರು ತಪ್ಪೋಗಿತ್ತು. ತಪ್ಪು ಹೋಗಿರೋದನ್ನ ತಪ್ಪು ಹೋಗದೇ ಇರೋ ಹಾಗೆ ನೋಡ್ಕೊಳ್ಳೋಕ್ಕೆ ಅಲ್ವಾ ಪುರೋಹಿತ್ರೆ ನಾನಿರೋದು.